ನನ್ಮನವೇ ಚಲುವೆ ಬಳಿಬಾ ಬಳಿ ಬಂದು ಮುತ್ತು ನೀನು ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಉಸಿರಿಗೆ ಉಸಿರಾದೆ ನೀಡು ನೀಡು ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ
ಗೀತಾ, ನನ್ನ ತಮ್ಮ ನರಸಿಂಹ ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಹೊಲಕ್ಕೆ ಹೋಗಿ ಕಟ್ಟಿಗೆ ಕಡ್ದು ಹಾಕಿ ಬರ್ತೀನಿ ಅಂತ ಹೋಗಿದ್ದಾನ್ರಿ. ಏನು, ನನ್ನ ತಮ್ಮ ಹೊಲಕ್ಕೆ ಹೋದನೆ? ಶಾಲೆ ಕಲಿತು ಕೂಲಿ ಕೆಲಸ ಮಾಡುವಂತಾಯ್ತೆ ನನ್ನ ತಮ್ಮ ನರಸಿಂಹನ ಜೀವನ. ಅವನ ನೌಕರಿ ಹಚ್ಚಬೇಕಂದರೆ ಒಂದು ಬಿಡಿಗಾಸು ಇಲ್ಲದೆ ಕಂಗಾಲಾಗಿದೆ ಈ ರೈತನ ಜೀವನ. ಸ್ವಾಮಿ, ನಾವು ಹೇಗಾದ್ರೂ ಮಾಡಿ ನರಸಿಂಹನನ್ನ ನೌಕರಿ ಮಾಡಲು ಹಚ್ಚಲೇಬೇಕು ರೀ. ನಾವು ಹಾಗೆ ಸುಮ್ಮನೆ ಕುಳಿತ್ರೆ ಮುಂದಿನ ಅವನ ಜೀವನ ಗತಿ ಹೇಗೆ ರೀ? ಹೌದು ಗೀತಾ, ನಾವು ಎಲ್ಲಾದರೂ ಸಾಲ ತೆಗೆದು ನನ್ನ ತಮ್ಮನ ನೌಕರಿ ಹಚ್ಚಬೇಕು. ಇನ್ನೊಬ್ಬ ತಮ್ಮ ಕಾರ್ತಿಕ ನಮ್ಮನ್ನೆಲ್ಲ ಬೆರೆತು ಅವನಷ್ಟು ಪಾಡಿಗೆ ಅವನೇ ಬೆಂಗಳೂರಿನಲ್ಲಿ ಓದುತ್ತಿದ್ದಾನೆ. ನನ್ನಣ್ಣಂದಿರು ಏನು ಮಾಡುತ್ತಿದ್ದಾರೆ ಕದನದ ವಿಷಯ ನನ್ನ ತಮ್ಮ ಕಾರ್ತಿಕನ ಮುಂದೆ ಹೇಳಬೇಡ. ಯಾಕಂದರೆ ಅವನ ಮುಂದೆ ಹೇಳಿಬಿಟ್ಟರೆ ಆ ಅಗ್ನಿಗೌಡನ ಜೊತೆಗೆ ಕಾಲು ಕೆದರಿ ನಿಲ್ಲುತ್ತಾನೆ ನನ್ನ ತಮ್ಮ ನರಸಿಂಹ. ನಿಲ್ಲಬೇಕಣ್ಣ, ನಿಲ್ಲಬೇಕು. ಆ ದುಷ್ಟ ಅಗ್ನಿಗೌಡನ ಎದುರು ಸಡ್ಡು ನಿಲ್ಲಬೇಕು. ಏನಪ್ಪ ತಮ್ಮ ನರಸಿಂಹ, ಆ ಗೌಡನ ಜೊತೆಗೆ ನಡೆದ ಕದನದ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಗೊತ್ತಣ್ಣ, ನನಗೆ ಚೆನ್ನಾಗಿ ಗೊತ್ತು. ದಾರಿ ಹಿಡಿದು ಬರಬೇಕಾದರೆ ವಾಲಿಕಾರ್ ಸಿದ್ದಣ್ಣ ಕೂಡಿ ನನಗೆ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿಬಿಟ್ಟ. ಅಣ್ಣ, ಅದು ಯಾವ ಕಾರಣಕ್ಕಾಗಿ ಆ ದುಷ್ಟ ಅಗ್ನಿಗೌಡ ನಿನ್ನ ಮೇಲೆ ಕೈ ಮಾಡಿದ ಹೇಳಣ್ಣ, ಹೇಳು. ಅಲ್ಲೇ ಅವನ ಶಿರ ಹರಿದು ಬರುವೆ. ತಮ್ಮ ನರಸಿಂಹ, ನಮ್ಮ ತಂದೆಯವರ ಮಾಡಿದ ಸಾಲ ಅಂದೇ ಮುಟ್ಟಿಸಿದರು. ಮತ್ತೆ ಹಣ ಕೊಡುವುದಿದೆಂದು ಊರೇ ಹೊರಗಿನ 8 ಎಕರೆ ಹೊಲ ಬರೆದು ಕೊಡು, ಇಲ್ಲದಿದ್ದರೆ ನನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿ ಎಂದು ಹೊಡೆದು ಕಳಿಸಿದ್ದಾನಪ್ಪ ನೀಚ ಗೌಡ. ಅಗ್ನಿಗೌಡ, ನನ್ನ ಮುಗ್ಧ ಅಣ್ಣ ಒಬ್ಬನೇ ಸಿಕ್ಕಿದ್ದಾನೆಂದು ಜಾಟಿಯಿಂದ ಹೊಡೆದು ಬಟ್ಟೆ ಹರಿಯುವ ಹಾಗೆ ಹೊಡೆದು ಕಳಿಸಿದ್ದೇನಲ್ಲೇ ಅಲ್ಕ ನನ್ನ ಮಗನೇ. ಈನೆಗೆ ಈ ಭೂಮಿ ಮೇಲೆ ಬದುಕುವ ಉಳಿಗಾಲವಿಲ್ಲಲೇ ಮಗನೇ. ಇನ್ನೊಂದು ಜನ್ಮ ಅಂತ ಇದ್ದರೆ ಬದುಕುಳಿಯಲೇ ಈ ಅಗ್ನಿ ನರಸಿಂಹನ ಕೊಡ್ಲಿಯ ಬಾಯಿ. ಬೆಂಕಿ ಬಿರುಗಾಳಿ ಬೀಸಿದರು ಸರಿ ಮಗನೇ, ನಿನ್ನನ್ನು ಸಂಹಾರ ಮಾಡಬಿಡಲಾರ ಈ ನರಸಿಂಹ. ಮೈದ್ನ, ಸಮಾಧಾನ ಮಾಡಿಕೊಳ್ಳಪ್ಪ, ಸಮಾಧಾನ ಮಾಡಿಕೊ. ಆ ಅಗ್ನಿಗೌಡ ಮಾಡಿದ ಪಾಪಕ್ಕೆ ಆದ್ಯ ತಾಯಿ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅತ್ತಿಗೆ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನನ್ನ ಅಣ್ಣನ ಬಟ್ಟೆ ಹರಿಯುವ ಹಾಗೆ ಹೊಡೆದು ಕಳಿಸಿದ್ದಾನೆಂದರೆ ಯಾರಾದರೂ ಸುಮ್ಮನೆ ಇರುತ್ತಾರೆ ಅತ್ತಿಗೆ? ಇಲ್ಲ, ನಾನಂತೂ ಸುಮ್ಮನೆ ಬಿಡುವುದಿಲ್ಲ. ಇಂತಹ ಶ್ರೀಮಂತ ನಾಯಿಗಳನ್ನು ಮಣ್ಣಲ್ಲಿ ಮುಚ್ಚಿ ತುಳಿದು ಬಿಡಬೇಕು. ಆಗಲೇ ಬುದ್ಧಿ ಬರುವುದು ಈ ಶ್ರೀಮಂತ ಕುನ್ನಿಗಳಿಗೆ. ಆ ಕಾಲ ಸಮೀಪ ಬರ್ತಾ ಇದೆ ಮೈದನ. ಆ ಅಗ್ನಿಗೌಡನ ಸಾವು ಸಮೀಪನ ಬರ್ತಾ ಇದೆ. ಬಾ, ನೀನು ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡುವಂತೆ. ಬಾ ತಮ್ಮ ನರಸಿಂಹ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡುವಂತೆ. ಬಾ, ಒಳಗೆ ನಡಿ. ಆಯ್ತು ಅಣ್ಣ, ನಡೀರಿ ಊಟ ಮಾಡೋಣ. ಬಾರಪ್ಪ ಹಾಗಾದ್ರೆ.